ನಮಸ್ಕಾರ, ಸ್ಪೀಡ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ನೂತನಗೌಡ. ಹೊಟ್ಟೆ ಕಿಚ್ಚಿನ ಸುಮಾರು ಕೋಳಿ ಜೆಡಿಎಸ್ ಜೆಪಿ ಭವನದ ಗೋಡೆ ಗೇಟ್ನಲ್ಲಿ ರಾರಾಜಿಸ್ತಾ ಇದೆ ಲೇವಡಿ ಪೋಸ್ಟರ್. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಜೆಡಿಎಸ್ ಪಾದಯಾತ್ರೆ ನಡೆಸ್ತಾ ಇದೆ. ಸರ್ಕಾರದ ವಿರುದ್ಧ ತೀವ್ರವಾಗಿ ಟೀಕೆ ಮಾಡ್ತಿದೆ. ಆದರೆ ಇತ್ತ ಬೆಂಗಳೂರು ಕೇಂದ್ರ ಯೂತ್ ಕಾಂಗ್ರೆಸ್ನಿಂದ ಪೋಸ್ಟರ್ ಅಭಿಯಾನ ನಡೆಸಲಾಗಿದೆ. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಜೆಡಿಎಸ್ ನಡೆಸ್ತಾ ಇರುವಂತಹ ಪಾದಯಾತ್ರೆಯನ್ನ ಲೇವಡಿ ಮಾಡುವ ರೀತಿಯಲ್ಲಿ ಈ ಪೋಸ್ಟರ್ಗಳನ್ನು ಅಂಟಿಸಲಾಗಿದೆ. ಜೆಡಿಎಸ್ ಜೆಪಿ ಭವನದ ಗೋಡೆ ಮತ್ತು ಗೇಟ್ಗಳಿಗೆ ಕಾಂಗ್ರೆಸ್ ಕಾರ್ಯಕರ್ತರು ಪೋಸ್ಟರ್ಗಳನ್ನು ಅಂಟಿಸಿದ್ದು, ಪೋಸ್ಟರ್ಗಳಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರ ಫೋಟೋ ಇಟ್ಟು ಹೊಟ್ಟೆ ಕಿಚ್ಚಿನ ಸುಮಾರು ಕೋಳಿ ಅಂತ ಬರೆಯಲಾಗಿದೆ. ಒಕ್ಕಲಿಗರು ಯಾರೇ ಅಧಿಕಾರ ಹಿಡಿದರೂ ಈ ಕೋಳಿಗೆ ಹೊಟ್ಟೆ ಕಿಚ್ಚು ಅಂತ ಪೋಸ್ಟರ್ನಲ್ಲಿ ಉಲ್ಲೇಖಿಸಲಾಗಿದೆ. ಜೆಡಿಎಸ್ ಪಾದಯಾತ್ರೆ ಲೇವಡಿ ಮಾಡುವ ರೀತಿ ಪೋಸ್ಟರ್. ಇನ್ನು ಜೆಡಿಎಸ್ ನಡೆಸ್ತಾ ಇರುವಂತಹ ಪಾದಯಾತ್ರೆಯನ್ನ ಲೇವಡಿ ಮಾಡುವ ರೀತಿಯಲ್ಲಿ ಈ ಪೋಸ್ಟರ್ಗಳನ್ನು ಅಂಟಿಸಲಾಗಿದೆ. ಜೆಡಿಎಸ್ ಜೆಪಿ ಭವನದ ಗೋಡೆ ಮತ್ತು ಗೇಟ್ಗಳಿಗೆ ಈ ಪೋಸ್ಟರ್ಗಳನ್ನು ಅಂಟಿಸಲಾಗಿದ್ದು, ಜೆಡಿಎಸ್ ಪಾದಯಾತ್ರೆಯನ್ನ ವ್ಯಂಗ್ಯವಾಗಿ ಟೀಕಿಸುವ ಪ್ರಯತ್ನ ನಡೆಸಲಾಗಿದೆ. ಕೋಳಿ ಚಿತ್ರಕ್ಕೆ ಕುಮಾರಸ್ವಾಮಿ ಅವರ ಚಿತ್ರವನ್ನ ಜೋಡಿಸಿ ಪೋಸ್ಟರ್ ತಯಾರಿಸಲಾಗಿದೆ. ಈ ರೀತಿ ಪಾದಯಾತ್ರೆಯನ್ನ ಕಾಂಗ್ರೆಸ್ ಕಾರ್ಯಕರ್ತರು ಲೇವಡಿ ಮಾಡುವ ರೀತಿಯಲ್ಲಿ ಪೋಸ್ಟರ್ ಅಭಿಯಾನಕ್ಕೆ ಮುಂದಾಗಿದ್ದಾರೆ. ಬೆಂಗಳೂರು ಕೇಂದ್ರ ಯೂತ್ ಕಾಂಗ್ರೆಸ್ ಸದಸ್ಯರು ಜೆಪಿ ಭವನದ ಸುತ್ತಮುತ್ತಲಿನ ಗೋಡೆಗಳು ಮತ್ತು ಗೇಟ್ಗಳಿಗೆ ಈ ಪೋಸ್ಟರ್ಗಳನ್ನು ಅಂಟಿಸಿದ್ದಾರೆ. ಪೋಸ್ಟರ್ಗಳು ಈಗಾಗಲೇ ರಾಜಕೀಯ ವಲಯದಲ್ಲಿ ಚರ್ಚೆಗೆ ಕಾರಣವಾಗಿದೆ. ಕುಮಾರಸ್ವಾಮಿ ಫೋಟೋ ಜೊತೆಗೆ ಕೋಳಿ ಚಿತ್ರ ಸೇರಿಸಿ ವ್ಯಂಗ್ಯ. ಪೋಸ್ಟರ್ನಲ್ಲಿ ಕುಮಾರಸ್ವಾಮಿ ಅವರ ಫೋಟೋ ಜೊತೆಗೆ ಕೋಳಿ ಚಿತ್ರವನ್ನ ಸೇರಿಸಲಾಗಿದೆ. ಹೊಟ್ಟೆ ಕಿಚ್ಚಿನ ಸುಮಾರು ಕೋಳಿ ಅನ್ನುವ ಮಾತುಗಳನ್ನ ಬರೆಯೋದರ ಮೂಲಕ ಜೆಡಿಎಸ್ ನಾಯಕರನ್ನ ವ್ಯಂಗ್ಯ ಮಾಡಲಾಗಿದೆ. ಒಕ್ಕಲಿಗ ಸಮುದಾಯದ ಯಾರೇ ಒಬ್ಬ ವ್ಯಕ್ತಿ ಅಧಿಕಾರಕ್ಕೆ ಬಂದರೂ ಕೂಡ ಕುಮಾರಸ್ವಾಮಿ ಅವರಿಗೆ ಹೊಟ್ಟೆ ಕಿಚ್ಚು ಅಥವಾ ಕೊತ ಅನ್ನುವಷ್ಟು ಒಂದು ಕೆಂಡ ಅವರ ಹೊಟ್ಟೆಯಲ್ಲಿ ಹೆಚ್ಚಾಗುತ್ತೆ ಅಂತ ಈ ಪೋಸ್ಟರ್ನಲ್ಲಿ ರೂಪಿಸಲಾಗಿದೆ. ಇದು ಜೆಡಿಎಸ್ ಪಾದಯಾತ್ರೆಯ ಉದ್ದೇಶವನ್ನ ಪ್ರಶ್ನಿಸುವ ಪ್ರಯತ್ನ ಅಂತ ಕಾಂಗ್ರೆಸ್ ಕಾರ್ಯಕರ್ತರು ಹೇಳ್ತಿದ್ದಾರೆ. ಜೆಡಿಎಸ್ ಪಾದಯಾತ್ರೆ ಬಿಡದಿ ಟೌನ್ಶಿಪ್ ವಿರುದ್ಧ ನಡೀತಾ ಇದೆ. ರೈತರ ಭೂಮಿ ರಕ್ಷಣೆಗಾಗಿ ಹೋರಾಟ ನಡೆಸ್ತಾ ಇದ್ದೀವಿ ಅಂತ ಜೆಡಿಎಸ್ ಹೇಳ್ತಾ ಇದೆ. ಆದರೆ ಕಾಂಗ್ರೆಸ್ ಯುವ ಜನತೆ ಇದನ್ನ ರಾಜಕೀಯ ಹೊಟ್ಟೆ ಕಿಚ್ಚು ಅಂತ ಚಿತ್ರಿಸ್ತಾ ಇದೆ. ಪೋಸ್ಟರ್ಗಳ ಮೂಲಕ ಈ ಸಂದೇಶವನ್ನ ಜನರಿಗೆ ತಲುಪಿಸುವ ಪ್ರಯತ್ನ ನಡೆಸಲಾಗಿದೆ. ಜೆಪಿ ಭವನದ ಗೋಡೆ ಮತ್ತು ಗೇಟ್ಗಳಿಗೆ ಪೋಸ್ಟರ್ ಅನ್ನ ಅಂಟಿಸುವ ಮೂಲಕ ನೇರವಾಗಿ ಜೆಡಿಎಸ್ಗೆ ಸವಾಲನ್ನ ಒಡ್ಡಲಾಗಿರುವಂಥದ್ದು. ಇನ್ನು ರಾಜಕೀಯ ವಲಯದಲ್ಲಿ ಚರ್ಚೆಗೆ ಕಾರಣವಾಗಿದೆ ಈ ಪೋಸ್ಟರ್ ಅಭಿಯಾನ. ಈ ಪೋಸ್ಟರ್ ಅಭಿಯಾನ ರಾಜಕೀಯ ವಲಯದಲ್ಲಿ ಪ್ರತಿಕ್ರಿಯೆಗೆ ಕಾರಣವಾಗಿದೆ. ಕಾಂಗ್ರೆಸ್ನ ಕಾರ್ಯಕರ್ತರು ಜೆಡಿಎಸ್ ಪಾದಯಾತ್ರೆಯನ್ನ ಲೇವಡಿ ಮಾಡುವ ರೀತಿಯಲ್ಲಿ ಈ ಕಾರ್ಯಾಚರಣೆ ನಡೆಸಿದ್ದಾರೆ. ಕುಮಾರಸ್ವಾಮಿ ಅವರ ಫೋಟೋ ಜೊತೆ ಕೋಳಿ ಚಿತ್ರವನ್ನ ಜೋಡಿಸಿರುವುದು ಒಕ್ಕಲಿಗ ಸಮುದಾಯದ ಮಾತು ಕೇಳಿ ಬಂದಿದ್ದು, ಪಾದಯಾತ್ರೆ ನಡೆಸ್ತಾ ಇರುವ ಸಮಯದಲ್ಲಿ ಇಂತಹ ಪೋಸ್ಟರ್ ಅಭಿಯಾನ ನಡೆಸಿರುವುದು ರಾಜಕೀಯ ಉದ್ವಿಗ್ನತೆಯನ್ನ ಹೆಚ್ಚಿಸಬಹುದು. ಜೆಡಿಎಸ್ ಕಡೆಯಿಂದ ಇದಕ್ಕೆ ಪ್ರತಿಕ್ರಿಯೆ ಬರುವ ಸಾಧ್ಯತೆ ಇದೆ. ಇನ್ನು ಪೋಸ್ಟರ್ಗಳಲ್ಲಿ ಬಳಸಿರುವ ಭಾಷೆ ಮತ್ತು ಚಿತ್ರಗಳು ವ್ಯಂಗ್ಯಪೂರ್ಣವಾಗಿದೆ. ಕುಮಾರಸ್ವಾಮಿ ಅವರನ್ನ ಕೋಳಿಗೆ ಹೋಲಿಸಿ ಹೊಟ್ಟೆ ಕಿಚ್ಚಿನ ಸ್ವಭಾವವನ್ನ ಟೀಕಿಸಲಾಗಿದೆ. ಇದು ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ನಡೆಯುತ್ತಿರುವಂತಹ ರಾಜಕೀಯ ಚರ್ಚೆಯ ಭಾಗವಾಗಿದೆ ಅಂತ ಹೇಳಲಾಗ್ತಾ ಇದೆ. ಏನೇ ಆಗಿರಬಹುದು, ಒಂದು ಕಡೆ ಏನು ಬಿಡದಿ ಟೌನ್ಶಿಪ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಜೆಡಿಎಸ್ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನ 2 ದಿನಗಳ ಕಾಲ ನಡೆಸಿತು. ಸೊ ಅಷ್ಟರಲ್ಲಿ ಆಗಲೇ ಹೊಟ್ಟೆ ಕಿಚ್ಚಿನ ಸುಮಾರು ಕೋಳಿ ಅಂತ ಜೆಡಿಎಸ್ ಜೆಪಿ ಭವನದ ಗೋಡೆ ಹಾಗೆ ಗೇಟ್ನಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರ ಫೋಟೋವನ್ನ ಕೋಳಿಗೆ ಅಂಟಿಸಿ ಈಗ ವ್ಯಂಗ್ಯವನ್ನ ಮಾಡಿರುವುದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದನ್ನ ನೀವು ಕೂಡ ಕಾಮೆಂಟ್ ಮೂಲಕ ತಿಳಿಸಬಹುದಾಗಿದೆ. ಇದಾಗಿತ್ತು ಇವರಿಗಿನ ಅಪ್ಡೇಟ್. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್, ಸುದ್ದಿ ನಿಮ್ಮದು, ವೇಗ ನಮ್ಮದು.